I can say that I'm one of the businessmen who keep active on the social media. Correct. So different social media things, Instagram. So I try to connect with the generation, new generation people like that. Talk about things. ಇವಾಗ ಫಾರ್ ಎಕ್ಸಾಂಪಲ್ ನಾನು ಇವಾಗ ದುಬೈನಲ್ಲಿ ಹೇಳ್ತಾರೆ ಅದು ತುಂಬ ಇದು ತುಂಬ ಹೀಟ್ ಜಾಗ ಅದು ಸಮ್ಮರ್ ಇಸ್ ಲಾಂಗ್ ಅಂತ ನಾನು ತೊಗೊಂಡೋಗಿ ಅಲ್ಲಿ ಶುಗರ್ ಕೇನ್ ಪ್ಲಾಂಟೇಶನ್ ಟ್ರೈ ಮಾಡ್ತೀನಿ ಸೊ ಐ ಆಮ್ ವೆರಿ ಅಟ್ಯಾಚ್ ಟು ನೇಚರ್ ಸೊ ಐ ಲೈಕ್ ಟು ಟೆಲ್ ಪೀಪಲ್ ದಟ್ ಎವ್ರಿಥಿಂಗ್ ಇಸ್ ನಾಟ್ ಪ್ರೀ ನೋಷನ್ಡ್ ನಿಮ್ಗೆ ಅನ್ಸುತ್ತಾ ದುಬೈನಲ್ಲಿ ಶುಗರ್ ಕೇನ್ ಬೆಳೆಸ್ತೀನಿ ತುಂಬ ದೊಡ್ಡ ಮಟ್ಟದಲ್ಲ ನಮ್ಮ ಮನೆಯಲ್ಲಿ ಬೆಳೆಸಿದ್ದೀನಿ ಅಂದರೆ ನನಗಾಗೋಷ್ಟು ಬೆಳೆಸಿದ್ದೀನಿ ಸೊ ನಾನೇನು ಪ್ರೂವ್ ಮಾಡಿದೆ ಅಲ್ಲಿ ಅಂದರೆ ಅಲ್ಲೂ ನಾವು ಬೆಳೆಸ್ಬೋದು ಅಲ್ಲೂ ನಮಗೆ ಸಿಹಿಯಾಗಿರೋ ಇದು ಸಿಗುತ್ತೆ ಸೊ ವೆನ್ ಐ ಡೂ ದಟ್ ಐ ಶೋ ಇಟ್ ಇನ್ ಮೈ ಥಿಂಕ್ ಸೊ ದಟ್ ಅದು ಸ್ಫೂರ್ತಿ ಆಗಲಿ ಅಂತ ಇವಾಗ ನಾನು ಐ ಆಮ್ ಎ ಬಿಗ್ ನೇಚರ್ ಲವರು ಸೊ ಏನು ಮಾಡ್ತೀವಿ ಇವಾಗ ಐ ಬೈ ದಿಸ್ ಮ್ಯಾಂಗೋ ಟ್ರೀ ಆ್ಯಂಡ್ ಕೀಪ್ ಸೊ ನನಗೆ ತುಂಬ ಲ್ಯಾಂಡ್ಸ್ ಇದೆ ನಾನು ತುಂಬ ಇಡ್ಬೋದು ಬಟ್ ನಮ್ಮ ಮನೆಯಲ್ಲಿ ಒಂದು 30-40 ಸೈಟ್ ಇರೋ ಒಂದು ಮಾವಿನ ಮರ ಇಡ್ಬೋದು ನಾವು ಇಟ್ಟರೆ ನಿಮಗೆ ಅದು ಕಾಯಿ ಸಿಗುತ್ತೆ ಆರ್ಗ್ಯಾನಿಕ್ ಸಿಗುತ್ತೆ ಇವಾಗ ಆರ್ಗ್ಯಾನಿಕ್ ಎಲ್ಲ ಹೇಳ್ತಾರೆ ಸೊ ದಿಸ್ ಐ ಕಮ್ಯುನಿಕೇಟ್ ವಿತ್ ಪೀಪಲ್ ಅರೌಂಡ್ ಬಿಕಾಸ್ ಇವಾಗ ನಾನು ತೋಟಗಾರಿಕೆಯಿಂದ ಬಂದಿದ್ದಲ್ಲ ಐ ಆಮ್ ಎ ಬಿಸ್ನೆಸ್ ಮ್ಯಾನ್ ಐ ಆಮ್ ಎ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಇವಾಗ ನನಗದು ಮಾಡ್ಬೋದು ಅಂದರೆ ಯಾರು ಬೇಕಾದ್ರೂ ಮಾಡ್ಬೋದಲ್ಲ ಇಟ್ಸ್ ಸಚ್ ಎನ್ ಈಸಿ ಥಿಂಗ್ ಸೊ ಐ ಲೈಕ್ ಟು ಕಮ್ಯುನಿಕೇಟ್ ಸಚ್ ಸ್ಮಾಲ್ ಕಾನ್ಸೆಪ್ಟ್ಸ್ ಅಂದರೆ ಈಗ ನಾವು ಹೇಳ್ತೀವಿ ಆರ್ಗ್ಯಾನಿಕ್ಕು ತೊಗೊಬೇಕು ಆರ್ಗ್ಯಾನಿಕ್ ಮಾಡಬೇಕು ಅಂತ ಬೇರೆಯವ್ರಿಗೆ ಅಡ್ವೈಸ್ ಮಾಡ್ತೀವಿ ನಾವೇ ಯಾಕೆ ಮಾಡಬಾರ್ದು ನಾವೇ ಯಾಕೆ ಅದು ಗ್ರೋ ಮಾಡಬಾರ್ದು ಇವಾಗ ನಾನು ದುಬೈ ಮನೆಯಲ್ಲಿ ನುಗ್ಗೆಕಾಯಿ ಬೆಳೆಸ್ಬಿಟ್ಟಿದ್ದೀನಿ ಫ್ರೆಂಡ್ಸ್ಗೆಲ್ಲ ನುಗ್ಗೆಕಾಯಿ ಕಳಿಸ್ತೀನಿ ಅಂದರೆ ನನಗೀಗ ಕಂಪೇರ್ ಮಾಡಿದ್ರೆ ಬೆಂಗಳೂರಿಗಿಂತ ಜಾಸ್ತಿ ಅಲ್ಲೇ ನುಗ್ಗೆಕಾಯಿ ಬರ್ತದೆ ಕಸ್ಟಮರ್ ಆಸ್ ಯರ್ ಫೋಕಲ್ ಪಾಯಿಂಟ್ ಸೊ ಗ್ರಾಹಕನಿಗೆ ಏನು ಬೇಕು ಅಂತ ನೀವು ಫಸ್ಟ್ ಅರ್ಥ ಮಾಡ್ಕೊಂಡ್ರೆ ಈಗ ತುಂಬ ಜನರು ಬಿಸ್ನೆಸ್ ಮ್ಯಾನ್ ನನಗೇನು ಬೇಕು ಅಂತ ಅರ್ಥ ಮಾಡ್ಕೊತಾರೆ ನನಗೆ ಪ್ರಾಫಿಟ್ ಬೇಕು ನನಗೆ ಒಂದು ಬಂಗ್ಲಾ ಬೇಕು ನನಗೆ ಕಾರ್ಗಳು ಬೇಕು ಇದೆಲ್ಲ ಕರೆಕ್ಟು ನಿಮ್ಮ ಗ್ರಾಹಕನಿಗೆ ಏನು ಬೇಕು ಅಂತ ನೀವು ನೋಡಿದ್ದೀರಾ ಅದು ಫಸ್ಟ್ ಲಿಸ್ಟ್ ಮಾಡ್ಕೊಳ್ಳಿ ಅಂದರೆ ನಾನು ಫಸ್ಟೇ ಹೇಳಿದಂಗೆ ಡೋಂಟ್ ಲುಕ್ ಅಟ್ ಬಿಗ್ ಗೋಲ್ಸ್ ಐ ವಾಂಟ್ ಟು ಬಿಕಮ್ ಮೈಕ್ರೋಸಾಫ್ಟ್ ಈಗ ಯೂನಿಕಾರ್ನ್ ಅಂತ ಒಂದು ಬಂದಿದೆ ಬಿಲಿನರ್ ಅಂತ ಅದೆಲ್ಲ ಬಿಡಿ ಈಗ ಸದ್ಯಕ್ಕೆ ನಿಮಗೇನು ಸಾಧ್ಯವಾಗುತ್ತಾ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅದನ್ನು ಫಸ್ಟು ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಒಂದು ಮನಸ್ಸಲ್ಲಿ ಇಟ್ಕೊಳ್ಳಿ ನಿಮ್ಮ ಸ್ಟಾಫ್ ಕರೆಕ್ಟಾಗಿ ಸ್ಯಾಲ್ರಿ ಪೇ ಮಾಡಬೇಕು ಅಂತ ಅದು ನಿಮ್ಗೆ ಮಾಡೋಕ್ಕಾಗಿಲ್ಲ ಅಂದರೆ ನೀವು ಯು ವರ್ಕ್ ಸಮ್ವೇರ್ ಆ್ಯಂಡ್ ಬಿ ಹ್ಯಾಪಿ ತುಂಬ ಜನ ಏನು ಮಾಡ್ತಾರೆ ಗೊತ್ತಾ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಅದರದ್ದು ದಿಸ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಇದೆಲ್ಲ ಎಲ್ರಿಗೂ ಗೊತ್ತಿರೋ ಕಾನ್ಸೆಪ್ಟೇ ಬಟ್ ಪ್ರಾಕ್ಟೀಸ್ ಮಾಡಲ್ಲ ಅಷ್ಟೇ ದೇಸೆ ಕಾಮನ್ ಸೆನ್ಸ್ ಅಂತಾರಲ್ಲ ದಟ್ಸ್ ಮೋಸ್ಟ್ ಅನ್ಕಾಮನ್ ಇನ್ ದಿಸ್ ವರ್ಲ್ಡ್ ಬಟ್ ಅದಕ್ಕೆ ಕಾಮನ್ ಸೆನ್ಸ್ ಅಂತ ಹೆಸರು ಕೊಟ್ಬಿಟ್ಟಿದ್ದಾರೆ ಇಟ್ಸ್ ನಾಟ್ ಕಾಮನ್ ಇಟ್ಸ್ ವೆರಿ ಅನ್ಕಾಮನ್ ಅದೇ ಥರ ಈ ವರ್ಕಿಂಗ್ ಕ್ಯಾಪಿಟಲು ಇದೆಲ್ಲ ಎಲ್ರಿಗೂ ಗೊತ್ತಿರೋದು